ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದಿನ ರಾಜಕೀಯ ಜಗತ್ತಿನಲ್ಲಿ ಅತ್ಯಂತ ಸಂಕೀರ್ಣ ಮತ್ತು ಪ್ರಭಾವಶಾಲಿ ಸಂಬಂಧಗಳಲ್ಲಿ ಒಂದು ಅಂದರೆ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಬಂಧ. ಕಳೆದ 70 ವರ್ಷಗಳಿಂದ ಈ ಎರಡು ರಾಷ್ಟ್ರಗಳ ನಡುವೆ ನಡೆದಿರುವ ರಾಜಕೀಯ, ಆರ್ಥಿಕ, ಸೈನಿಕ ಮತ್ತು ತಾತ್ವಿಕ ಸಂಘರ್ಷಗಳು ಮಧ್ಯಪ್ರಾಚ್ಯದ ಭವಿಷ್ಯವನ್ನೇ ರೂಪಿಸಿವೆ. ಜಾಗತಿಕ ತೈಲ ಮಾರುಕಟ್ಟೆ, ಅಣ್ವಸ್ತ್ರ ಕಾರ್ಯಕ್ರಮಗಳು, ಭಯೋತ್ಪಾದನೆ ವಿರೋಧಿ ಕಾರ್ಯಾಚರಣೆಗಳು, ಇಸ್ರೇಲ್ ಭದ್ರತೆ ಮತ್ತು ಜಾಗತಿಕ ಶಕ್ತಿ ಸಮತೋಲನದ ಮೇಲೆ ಈ ಸಂಬಂಧವು ಮಹತ್ತರ ಪರಿಣಾಮ ಬೀರಿದೆ. 1979ರ ಇಸ್ಲಾಮಿಕ್ ಕ್ರಾಂತಿ, ನ್ಯೂಕ್ಲಿಯರ್ ಡೀಲ್ ಹಾಗೂ ಇಂದಿನ ಉದ್ವಿಗ್ನ ಪರಿಸ್ಥಿತಿವರೆಗೆ ನಡೆದ ಪ್ರಮುಖ ಘಟನೆಗಳನ್ನು ಸರಳವಾಗಿ ಮತ್ತು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಣ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ಈ ವಿಷಯ ಇಡೀ ಜಗತ್ತಿನ ಭವಿಷ್ಯದೊಂದಿಗೆ ನೇರವಾಗಿ ಸಂಬಂಧವನ್ನು ಹೊಂದಿದೆ. ಬನ್ನಿ, ಹಾಗಿದ್ರೆ ಈ ಜಿಯೋ ಪಾಲಿಟಿಕ್ಸ್ ಎಂದ್ರೇನು, ಅಮೆರಿಕಾಗೂ ಇರಾನ್ಗೂ ಏನು ಸಂಬಂಧ ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಜಿಯೋ ಪಾಲಿಟಿಕ್ಸ್ ಎಂದರೆ ಭೌಗೋಳಿಕ ಸ್ಥಳ, ಸಂಪನ್ಮೂಲಗಳು, ಸಮುದ್ರ ಮಾರ್ಗಗಳು, ಗಡಿಗಳು ಮತ್ತು ಸೈನಿಕ ಸಾಮರ್ಥ್ಯಗಳು ಹಾಗೂ ರಾಷ್ಟ್ರಗಳ ರಾಜಕೀಯ ಮತ್ತು ವಿದೇಶಾಂಗ ನೀತಿಯನ್ನು ಹೇಗೆ ಪ್ರಭಾವಿಸುತ್ತವೆ ಎಂಬ ಅಧ್ಯಯನವೇ ಜಿಯೋ ಪಾಲಿಟಿಕ್ಸ್. ಉದಾಹರಣೆಗೆ, ಮಧ್ಯಪ್ರಾಚ್ಯದಲ್ಲಿ ಅಪಾರ ಪ್ರಮಾಣದ ತೈಲ ಸಂಗ್ರಹವಿದೆ. ಪರ್ಷಿಯನ್ ಕೊಲ್ಲಿ ಜಾಗತಿಕ ತೈಲ ಸಾಗಣೆಯ ಪ್ರಮುಖ ಮಾರ್ಗ. ಇರಾನ್ ಈ ಪ್ರದೇಶದಲ್ಲಿ ಪ್ರಮುಖ ಭೌಗೋಳಿಕ ಸ್ಥಾನವನ್ನು ಹೊಂದಿದೆ. ಆದ್ದರಿಂದ ಇರಾನ್ ಮತ್ತು ಅಮೆರಿಕ ನಡುವಿನ ಸಂಬಂಧವು ಕೇವಲ 2 ದೇಶಗಳ ವಿಷಯವಲ್ಲ, ಅದು ಜಾಗತಿಕ ರಾಜಕೀಯದ ಪ್ರಮುಖ ಅಂಶವಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಬಂಧ ಶುರುವಾಗಿದ್ದು 1940 ಮತ್ತು 1950ರ ದಶಕಗಳಲ್ಲಿ. ಆ ಸಮಯದಲ್ಲಿ ಅಮೆರಿಕ ಮತ್ತು ಇರಾನ್ ಉತ್ತಮ ಸಂಬಂಧವನ್ನು ಹೊಂದಿದ್ದವು. ಆ ವೇಳೆ ಇರಾನ್ನ ಪ್ರಧಾನಮಂತ್ರಿ ಆಗಿದ್ದವರು ಮೊಹಮ್ಮದ್ ಮೊಸಾದೆಕ್. ಇವರೇ ಇರಾನ್ನ ತೈಲೋದ್ಯಮವನ್ನು ರಾಷ್ಟ್ರೀಕರಿಸಿದರು. ಇದರಿಂದ ಬ್ರಿಟನ್ ಮತ್ತು ಅಮೆರಿಕದ ಆರ್ಥಿಕ ಹಿತಾಸಕ್ತಿಗಳಿಗೆ ಧಕ್ಕೆ ಉಂಟಾಯಿತು. ಹಾಗಾಗಿ 1953ರಲ್ಲಿ ಅಮೆರಿಕದ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಮತ್ತು ಬ್ರಿಟಿಷ್ ಗುಪ್ತಚರ ಸಂಸ್ಥೆ ಸೇರಿ ಮೊಸಾದೆಕ್ ಸರ್ಕಾರವನ್ನು ಕೆಡವುತ್ತಾರೆ. ಅದರ ನಂತರ ಮೊಹಮ್ಮದ್ ರೇಜಾ ಪೆಹ್ಲವಿ ಇರಾನ್ ಶಾಹ್ ಅಧಿಕಾರದಲ್ಲಿ ಬಲಿಷ್ಠನಾದ. ಈ ಘಟನೆ ಇಂದಿಗೂ ಅನೇಕ ಇರಾನಿಯರ ಮನಸ್ಸಿನಲ್ಲಿ ಅಮೆರಿಕದ ವಿರುದ್ಧದ ಅಸಮಾಧಾನಕ್ಕೆ ಕಾರಣ ಆಗಿದೆ. ಅಮೆರಿಕ ಮತ್ತು ಇರಾನ್ ಸಂಬಂಧದಲ್ಲಿ ಅತ್ಯಂತ ದೊಡ್ಡ ತಿರುವು ಸಂಭವಿಸಿದ್ದು 1979ರಲ್ಲಿ. ಶಾ ವಿರುದ್ಧ ಜನರಲ್ಲಿ ಅಸಮಾಧಾನ ಹೆಚ್ಚಾಗಿತ್ತು. ಭ್ರಷ್ಟಾಚಾರ, ಪಾಶ್ಚಾತ್ಯ ಪ್ರಭಾವ, ರಾಜಕೀಯ ಸ್ವತಂತ್ರದ ಕೊರತೆ, ಇದರಿಂದ ಇಸ್ಲಾಮಿಕ್ ಕ್ರಾಂತಿ ನಡೆಯಿತು. ಕ್ರಾಂತಿಯ ನಾಯಕನೇ ರುಹೊಲ್ಲಾಲ್ ಖೊಮೇನಿ. ಈ ಕ್ರಾಂತಿಯ ನಂತರ ಶಾ ದೇಶ ತೊರೆದ. ಇಸ್ಲಾಮಿಕ್ ರಿಪಬ್ಲಿಕ್ ಸ್ಥಾಪನೆಯಾಯಿತು. ಅಮೆರಿಕ ಪ್ರಮುಖ ಶತ್ರುವಾಗಿ ಘೋಷಿಸಲ್ಪಡ್ತು. 1979ರಲ್ಲಿ ಕ್ರಾಂತಿಯ ನಂತರ ಇರಾನ್ ವಿದ್ಯಾರ್ಥಿಗಳು ಅಮೆರಿಕದ ರಾಯಭಾರ ಕಚೇರಿಯನ್ನು ವಶಪಡಿಸಿಕೊಂಡರು. 52 ಅಮೆರಿಕನ್ನರನ್ನು 444 ದಿನಗಳ ಕಾಲ ಬಂಧಿಸಲಾಯಿತು. ಈ ಘಟನೆ ಅಮೆರಿಕಾದಲ್ಲಿ ಆಕ್ರೋಶ ಉಂಟು ಮಾಡಿತು. 2 ದೇಶಗಳ ಸಂಬಂಧವನ್ನು ಸಂಪೂರ್ಣವಾಗಿ ಹಾಳು ಮಾಡಿತು. ಇದಾದ ಬಳಿಕ ಇಂದಿನವರೆಗೂ ಅಮೆರಿಕ ಮತ್ತು ಇರಾನ್ ನಡುವೆ ಸಾಮಾನ್ಯ ರಾಜತಾಂತ್ರಿಕ ಸಂಬಂಧವಿಲ್ಲ. 1980ರಲ್ಲಿ ಸದ್ದಾಂ ಹುಸೇನ್ ಇರಾನ್ ಮೇಲೆ ದಾಳಿ ನಡೆಸಿದ. 8 ವರ್ಷಗಳ ಕಾಲ ನಡೆದ ಈ ಯುದ್ಧದಲ್ಲಿ ಸುಮಾರು 10 ಲಕ್ಷ ಜನರು ಸಾವನ್ನಪ್ಪಿದರು. 2 ದೇಶಗಳ ಆರ್ಥಿಕತೆ ಹಾಳಾಯಿತು. ಅಮೆರಿಕ ಬಹುಮಟ್ಟಿಗೆ ಇರಾಕ್ಗೆ ಬೆಂಬಲ ನೀಡಿತು. ಇದು ಇರಾನ್ನ ಅಮೆರಿಕ ವಿರೋಧಿ ಮನೋಭಾವವನ್ನು ಮತ್ತಷ್ಟು ಬಲಪಡಿಸಿತು. ಇಂದು ಇರಾನ್ ತನ್ನನ್ನು ತಾನು ಪ್ರಾದೇಶಿಕ ಶಕ್ತಿಯಾಗಿ ಸ್ಥಾಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಅದರ ಬೆಂಬಲ ಇರುವ ಗುಂಪುಗಳೆಂದರೆ ಲೆಬನಾನ್ನ ಹೆಜ್ಬುಲ್ಲಾ, ಪ್ಯಾಲೆಸ್ತೈನ್ನ ಹಮಾಸ್, ಯಮನ್ನ ಹೌತಿ ಪಡೆಗಳು, ಇರಾಕ್ನ ಶಿಯಾ ಮಿಲಿಷಾಗಳು. ಅಮೆರಿಕದ ದೃಷ್ಟಿಯಲ್ಲಿ ಇವುಗಳಲ್ಲಿ ಕೆಲವು ಸಂಘಟನೆಗಳು ಭಯೋತ್ಪಾದಕ ಗುಂಪುಗಳಾಗಿವೆ. ಆದ್ದರಿಂದ 2 ರಾಷ್ಟ್ರಗಳ ನಡುವೆ ನಿರಂತರ ಉದ್ವಿಗ್ನತೆ ಇದೆ. ಅಮೆರಿಕ ಮತ್ತು ಇರಾನ್ ಸಂಬಂಧದ ಅತ್ಯಂತ ವಿವಾದಾತ್ಮಕ ವಿಷಯವೇ ಇರಾನ್ನ ಅಣು ಕಾರ್ಯಕ್ರಮ. ಇರಾನ್ ಹೇಳೋದು, ನಾವು ಶಾಂತಿಯುತ ಉದ್ದೇಶಗಳಿಗೆ ಅಣುಶಕ್ತಿಯನ್ನು ಅಭಿವೃದ್ಧಿಪಡಿಸುತ್ತಿದ್ದೇವೆ ಎಂದು. ಆದರೆ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಆತಂಕ ಅಂದರೆ ಇರಾನ್ ಅಣ್ವಸ್ತ್ರಗಳನ್ನು ನಿರ್ಮಿಸುವ ಪ್ರಯತ್ನದಲ್ಲಿದೆ ಎಂಬ ಆರೋಪ ಮಾಡುತ್ತೆ. ಇರಾನ್ ಅಣ್ವಸ್ತ್ರವನ್ನು ಹೊಂದಿದರೆ ಮಧ್ಯಪ್ರಾಚ್ಯದ ಶಕ್ತಿ ಸಮತೋಲನ ಬದಲಾಗಬಹುದು. ಇಸ್ರೇಲ್ಗೆ ಭದ್ರತಾ ಅಪಾಯ ಹೆಚ್ಚಾಗಬಹುದು. ಶಸ್ತ್ರಾಸ್ತ್ರಗಳ ಸ್ಪರ್ಧೆ ಆರಂಭವಾಗುತ್ತೆ.
ಹಾಗಾಗಿ ಇರಾನ್ ಮೇಲೆ ಅಮೆರಿಕ ಅನೇಕ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸಿದೆ. ಇವುಗಳಲ್ಲಿ ತೈಲ ರಫ್ತು ನಿರ್ಬಂಧ, ಬ್ಯಾಂಕಿಂಗ್ ನಿರ್ಬಂಧ, ವ್ಯಾಪಾರ ನಿಯಂತ್ರಣ. ಇದರ ಪರಿಣಾಮವಾಗಿಯೇ ಇರಾನ್ ಕರೆನ್ಸಿ ಮೌಲ್ಯ ಕುಸಿತ ಕಂಡಿದೆ, ದ್ರವ್ಯೋತ್ಪತ್ತಿ ಹೆಚ್ಚಳ ಆಗಿದೆ, ನಿರುದ್ಯೋಗ ಸಮಸ್ಯೆ ಇದೆ. ಆದರೆ ಇದರಿಂದ ಇರಾನ್ ತನ್ನ ನೀತಿಗಳನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಂಡಿಲ್ಲ. 2015ರಲ್ಲಿ ಮಹತ್ವದ ಒಪ್ಪಂದವೊಂದು ನಡೆಯಿತು. ಇದನ್ನು ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಅಥವಾ JCPOA ಎಂದು ಕರೆಯಲಾಗುತ್ತೆ. ಈ ಒಪ್ಪಂದಕ್ಕೆ ಸಹಿ ಹಾಕಿದವರು ಅಮೆರಿಕ, ಬ್ರಿಟನ್, ಫ್ರಾನ್ಸ್, ಜರ್ಮನಿ, ರಷ್ಯಾ, ಚೀನಾ ಮತ್ತು ಇರಾನ್. ಈ ಒಪ್ಪಂದದ ಪ್ರಕಾರ ಇರಾನ್ ತನ್ನ ಅಣು ಚಟುವಟಿಕೆಗಳನ್ನು ಮಿತಿಗೊಳಿಸಬೇಕು, ಬದಲಾಗಿ ಆರ್ಥಿಕ ನಿರ್ಬಂಧಗಳನ್ನು ಸಡಿಲಿಸಲಾಗುವುದು ಎಂದಿತ್ತು. ಹಾಗಾಗಿ ಅನೇಕರು ಇದನ್ನು ರಾಜತಾಂತ್ರಿಕ ಯಶಸ್ಸು ಎಂದು ಕೊಂಡಾಡಿದರು. 2020ರಲ್ಲಿ ಅಮೆರಿಕ ಡ್ರೋನ್ ದಾಳಿಯಲ್ಲಿ ಕೋಸೆಮ್ ಸೊಲೆಮನಿ ಅವರನ್ನು ಅಮೆರಿಕ ಹತ್ಯೆ ಮಾಡಿತು. ಈತ ಇರಾನ್ನ ಅತ್ಯಂತ ಪ್ರಭಾವಶಾಲಿ ಸೇನಾ ನಾಯಕರಲ್ಲಿ ಒಬ್ಬನಾಗಿದ್ದ. ಇದರ ಪರಿಣಾಮ ಯುದ್ಧದ ಭೀತಿ ಹೆಚ್ಚಾಯಿತು. ಇರಾನ್ ಪ್ರತೀಕಾರ ಕೈಗೊಳ್ತು. ಈ ನಿಲುವು ಜಗತ್ತಿನಾದ್ಯಂತ ಆತಂಕವನ್ನು ಮೂಡಿಸಿತು. ಅಮೆರಿಕ ಮತ್ತು ಇರಾನ್ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಲು ಇಸ್ರೇಲ್ನ ಪಾತ್ರ ಬಹಳ ಮುಖ್ಯವಾಗುತ್ತೆ. ಇಸ್ರೇಲ್ ಅಮೆರಿಕದ ಅತ್ಯಂತ ಆಪ್ತ ಮಿತ್ರ ರಾಷ್ಟ್ರಗಳಲ್ಲಿ ಒಂದು. ಇಸ್ರೇಲ್ಗಿರುವ ಪ್ರಮುಖ ಆತಂಕಗಳೆಂದರೆ ಇರಾನ್ ಅಣ್ವಸ್ತ್ರವನ್ನು ಅಭಿವೃದ್ಧಿಪಡಿಸಿಟ್ಟುಕೊಂಡಿರೋದು, ಇತ್ತ ಕಡೆ ಹೆಜ್ಬೊಲ್ಲಾ ಬೆಂಬಲ ಹಾಗೂ ಪ್ರಾದೇಶಿಕ ಪ್ರಭಾವ ಇರೋದರಿಂದ ಅಮೆರಿಕ ಹೆಚ್ಚಾಗಿ ಇಸ್ರೇಲ್ ಭದ್ರತೆಯನ್ನು ಗಮನದಲ್ಲಿಟ್ಟುಕೊಂಡೇ ತನ್ನ ನೀತಿಗಳನ್ನು ರೂಪಿಸುತ್ತೆ. ಅದರಲ್ಲೂ ಜಾಗತಿಕ ತೈಲದ ಜೀವನಾಡಿ ಎಂದೇ ಪ್ರಸಿದ್ಧಿ ಪಡೆದುಕೊಂಡಿರುವ ಸ್ಟ್ರೈಟ್ ಆಫ್ ಹಾರ್ಮುಜ್ ವಿಶ್ವದ ಅತ್ಯಂತ ಪ್ರಮುಖ ಸಮುದ್ರ ಮಾರ್ಗಗಳಲ್ಲಿ ಒಂದು. ಜಾಗತಿಕ ತೈಲದ ದೊಡ್ಡ ಭಾಗ ಈ ಮಾರ್ಗದ ಮೂಲಕವೇ ಸಾಗತ್ತೆ. ಇರಾನ್ನಲ್ಲಿ ಪ್ರಮುಖ ನಿಯಂತ್ರಣ ಹೊಂದಿರೋದ್ರಿಂದ ಯಾವುದೇ ಸಂಘರ್ಷ, ನೌಕಾ ಉದ್ವಿಗ್ನತೆ, ಸೈನಿಕ ಸಂಘರ್ಷಣೆ ಜಾಗತಿಕ ತೈಲ ಬೆಲೆ ಏರಿಕೆಗೆ ಕಾರಣವಾಗಬಹುದು. ಇತ್ತೀಚಿನ ವರ್ಷಗಳಲ್ಲಿ ಚೈನಾ ಮತ್ತು ರಷ್ಯಾ ಇರಾನ್ ಜೊತೆಗಿನ ಸಂಬಂಧವನ್ನು ಬಲಪಡಿಸಿಕೊಂಡಿವೆ. ಚೀನಾ ತೈಲ ಖರೀದಿ, ಹೂಡಿಕೆ ಮತ್ತು ಬೆಲ್ಟ್ ಆ್ಯಂಡ್ ರೋಡ್ ಯೋಜನೆಗೆ ಸಾಥ್ ನೀಡಿದರೆ, ರಷ್ಯಾ ಸೈನಿಕ ಸಹಕಾರ, ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಸಹಭಾಗಿತ್ವ, ತಂತ್ರಜ್ಞಾನ ವಿನಿಮಯ ಮುಂತಾದ ಕ್ಷೇತ್ರಗಳಲ್ಲಿ ಕೈಯಾಡಿಸಿದೆ. ಇದರಿಂದ ಅಮೆರಿಕಾಗೆ ಹೊಸ ಭೌಗೋಳಿಕ ಸವಾಲು ಎದುರಾಗಿದೆ. ಇದು 2025-26ರ ಅವಧಿಯಲ್ಲಿ ಅಮೆರಿಕ ಇರಾನ್ ಸಂಬಂಧ ಇನ್ನೂ ಸಂಕೀರ್ಣವಾಗೋಕ್ಕೆ ಕಾರಣವಾಯಿತು. ಯಾಕಂದರೆ ಇರಾನ್ನ ಅಣು ಕಾರ್ಯಕ್ರಮ, ಇತ್ತ ಕಡೆ ಮಧ್ಯಪ್ರಾಚ್ಯದ ಸಂಘರ್ಷಗಳು, ಜೊತೆಗೆ ಇಸ್ರೇಲ್ ಭದ್ರತೆ, ಅಲ್ಲದೆ ಸಿರಿಯಾ ಮತ್ತು ಇರಾಕ್ನಲ್ಲಿ ಪ್ರಭಾವ, ತೈಲ ಮತ್ತು ಇಂಧನ ರಾಜಕೀಯ, ಚೀನಾ ರಷ್ಯಾ ಸಹಕಾರ ಬಹುಮುಖ್ಯ ಪಾತ್ರ ವಹಿಸಿವೆ. ಇದರ ಪರಿಣಾಮ ನೇರ ಯುದ್ಧ ನಡೆಯದಿದ್ದರೂ ಎರಡು ರಾಷ್ಟ್ರಗಳು ಪರೋಕ್ಷವಾಗಿ ಹಲವು ಪ್ರದೇಶಗಳಲ್ಲಿ ಸ್ಪರ್ಧಿಸುತ್ತಿವೆ. ಇದುವೇ ಇಡೀ ಜಗತ್ತಿನ ಮೇಲೆ ಪರಿಣಾಮ ಬೀರುತ್ತಲಿದೆ. US ಇರಾನ್ ಕಿತ್ತಾಟದಿಂದ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚಾದರೆ ಕಚ್ಚಾ ತೈಲದ ಬೆಲೆ ಏರಿಕೆಯಾಗುವುದರಲ್ಲಿ ಎರಡು ಮಾತಿಲ್ಲ. ಅಲ್ಲದೆ ಭಯೋತ್ಪಾದನೆ ವಿರುದ್ಧದ ಹೋರಾಟ, ಅಣ್ವಸ್ತ್ರ ನಿಯಂತ್ರಣದ ಪರಿಣಾಮವನ್ನು ಬೀರಬಹುದು. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಭಾರಿ ಹೊಡೆತ ಬೀಳುತ್ತೆ. ಸಾಗಣೆ ಮಾರ್ಗಗಳು, ಹೂಡಿಕೆ ಮತ್ತು ಇಂಧನ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗದೇ ಇರೋದು. ಇದೆಲ್ಲದರ ಜೊತೆಗೆ ಭಾರತದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಅದು ಹೇಗಂದರೆ, ಭಾರತ ದೊಡ್ಡ ಪ್ರಮಾಣದಲ್ಲಿ ತೈಲವನ್ನು ಆಮದು ಮಾಡಿಕೊಳ್ಳುತ್ತೆ. ತೈಲ ಬೆಲೆ ಏರಿದರೆ ಭಾರತೀಯ ಆರ್ಥಿಕತೆಯ ಮೇಲೆ ಒತ್ತಡ ಹೆಚ್ಚುತ್ತೆ. ಮಧ್ಯಪ್ರಾಚ್ಯದಲ್ಲಿ ಈಗಾಗಲೇ ಲಕ್ಷಾಂತರ ಭಾರತೀಯರು ನೆಲೆಸಿದ್ದಾರೆ. ಹೀಗಾಗಿ US ಇರಾನ್ ಸಂಬಂಧವು ಕೇವಲ ಎರಡು ರಾಷ್ಟ್ರಗಳ ನಡುವಿನ ರಾಜಕೀಯ ವಿವಾದವಲ್ಲ. ಇದು ತೈಲ, ಅಣುಶಕ್ತಿ, ಧಾರ್ಮಿಕ, ರಾಜಕೀಯ, ಪ್ರಾದೇಶಿಕ ಪ್ರಭಾವ, ಜಾಗತಿಕ ಭದ್ರತೆ ಮತ್ತು ಮಹಾಶಕ್ತಿಗಳ ನಡುವಿನ ಸ್ಪರ್ಧೆಯ ಸಂಕೀರ್ಣ ಮಿಶ್ರಣವಾಗಿದೆ. ಭವಿಷ್ಯದಲ್ಲಿ ಅಮೆರಿಕ ಮತ್ತು ಇರಾನ್ ರಾಜತಾಂತ್ರಿಕ ಸಂವಾದದ ಮೂಲಕ ಸಮಸ್ಯೆಗಳನ್ನು ಪರಿಹರಿಸುತ್ತಿವೆಯಾ ಅಥವಾ ಹೊಸ ಸಂಘರ್ಷಗಳತ್ತ ಸಾಗುತ್ತಿವೆಯಾ ಎಂಬುದು ಮಧ್ಯಪ್ರಾಚ್ಯ ಮಾತ್ರವಲ್ಲ, ಇಡೀ ವಿಶ್ವದ ಭದ್ರತೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ನಿರ್ಧರಿಸುವ ಪ್ರಮುಖ ಪ್ರಶ್ನೆಯಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಈ ದೀರ್ಘಕಾಲದ ಭೌಗೋಳಿಕ ಮತ್ತು ರಾಜಕೀಯ ಸಂಘರ್ಷವು ಮುಂದಿನ ದಶಕಗಳಲ್ಲಿಯೂ ವಿಶ್ವ ರಾಜಕೀಯದ ದಿಕ್ಕನ್ನು ನಿರ್ಧರಿಸಬಹುದು. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.